ಪ್ರಾರ್ಥನೆ ಮಾಡಿ ದೇವ ಸಂಘಕ್ಕೆ ಏನ್ ವಾಗ್ದಾನ ಕೊಡ್ಬೇಕು ಅನ್ಕೊಂಡಿ. ವರ್ಷ ಎಲ್ಲ ಈ ವಾಗ್ದಾನದಲ್ಲಿ ನೀನ್ ನಮ್ಮನ್ನು ಸ್ಥಿರಪಡಿಸ್ಬೇಕು, ಈ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಿಸ್ಬೇಕು, ಏನ್ ವಾಗ್ದಾನ ಕೊಡ್ಬೇಕು ಅನ್ಕೊಂಡಿಯಪ್ಪ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ದೇವರ ಹತ್ರ ನಾನು ಕೇಳ್ತಾ ಇದ್ದಾಗ ದೇವರು ನನಗೆ ಒಂದು ಅದ್ಭುತವಾದ ವಾಗ್ದಾನ ತೋರಿಸ್ತಾನೆ. ಇದು ಸಂಘಕ್ಕೆ ನೀನು ಹೇಳು, ಈ ವಾಗ್ದಾನ ನಾನು ಅವರ ಜೀವಿತಗಳಲ್ಲಿ ನಾನು ನೆರವೇರಿಸ್ತೇನೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ವಾಗ್ದಾನ ಅಲ್ಲ, ಎಲ್ಲರಿಗೆ ಒಂದು ವಾಗ್ದಾನ. ಆಮೇಲೆ ಹಾಲೆಲೂಯಾ, ಆ ವಾಗ್ದಾನ ನಾವೆಲ್ಲ ಜೀವಿತದಲ್ಲಿ ನೆರವೇರಿಸ್ತೇವೆ. ಆಮೇಲೆ ಹಾಲೆಲೂಯಾ, ಅದನ್ನ ನಾವು ಇವಾಗ ನೋಡೋಣ ಏನ್ ವಾಗ್ದಾನ. ನೀವು 36ನೇ ಅಧ್ಯಾಯ 11ನೇ ವಚನ, ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ಆಮೆನ್. ಹಾಲೆಲೂಯಾ. ನಾನೇ ಯೆಹೋವನಿಗೆ ದೃಢವಾಗುವುದು ಏನಂತ, ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ನಾನು ತರ್ತೀನಿ ಅಂತ ಹೇಳಿದ್ರೆ ನಮಗೆ ವಾಗ್ದಾನ ಮಾಡ. ಆಮೆನ್. ಎಲ್ಲಾ ವಾಗ್ದಾನ ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ದೇವರು ಸಮೃದ್ಧಿಯಾಗಿ ದೇವರು ನೆರವೇರಿಸಿ. ಆಮೆನ್. ಹಾಲೆಲೂಯಾ. ಈ ವಾಗ್ದಾನ ಪ್ರಾರ್ಥನೆ ಮಾಡಿ, ಈ ವಾಗ್ದಾನ ಕೊಟ್ಟಿರೋ ವಾಗ್ದಾನ ದೇವರು ಏನ್ ಮಾಡ್ತೀನಿ ಅಂತ ಹೇಳೋಣ, ಮೊದಲ ಸ್ಥಿತಿಗಿಂತ ಉತ್ತಮ ಸ್ಥಿತಿಗೆ ನಾನು ತರ್ತೀನಿ ಅಂತ ದೇವರು ವಾಗ್ದಾನ ಮನಸ್ಸಿನಾಗಿದ್ದಾರೆ. ಪ್ರಾರ್ಥನೆ ಮಾಡುತ್ತಾರೆ.